ಜಗ್ಗನ್ ಜೊತೆ ರಚಿತಾರಾಮ್ ಫೋಟೋ ವೈರಲ್ ಆಗಿರ್ತಕ್ಕಂಥ ಬೆನ್ನಲ್ಲೇನೆ ಪೊಲೀಸರು ಅಲರ್ಟ್ ಆಗ್ತಾ ಇದ್ದಾರೆ. ಕೊಲೆ ಆರೋಪಿ ಜಗ್ಗನಿಗೂ ರಚಿತಾರಾಮ್ಗೂ ಹೇಗೆ ಸಂಪರ್ಕ, ಇವರಿಬ್ಬರಿಗೂ ನಂಟಿರ್ತಕ್ಕಂಥದ್ದು ಹೇಗೆ ಅಂತ ಹೇಳಿ ನಟಿ ರಚಿತಾರಾಮ್ಗೆ ನೋಟಿಸ್ ಕೊಡುವ ಬಗ್ಗೆ ಕೂಡ ಒಂದು ಚಿಂತನೆ ಆಗ್ತಾ ಇದೆ. ಬಟ್ ಇದು ಎಷ್ಟರ ಮಟ್ಟಿಗೆ ಇದು ಸರಿ ಅಥವಾ ತಪ್ಪು ನಮ್ಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದಾಗ ನೋಡಿ, ಇಲ್ಲಿ ಬಿಕ್ಲು ಶಿವ ಮರ್ಡರ್ ಆಗ್ತಾನೆ. ಇದರಲ್ಲಿ ಯಾವುದೋ ಜಮೀನು ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಮರ್ಡರ್. ಬಿಕ್ಲು ಶಿವನ ತಾಯಿ ಕಡೆಯಿಂದ ಒಂದು ದೂರು ದಾಖಲಾಗುತ್ತೆ. ಅದರಲ್ಲಿ ಬೈರತಿ ಬಸವರಾಜ್ 5ನೇ ಆರೋಪಿ. ಸೊ ವಿಚಾರ ಹೇಗಿದ್ದಾಗ ಇದೇ ಜಗ್ಗ ಸಿನಿಮಾ ನಂಟಿತ್ತ ನಟ ನಟಿಯರಲ್ಲಿ ಫೋಟೋ ತೊಗೊಂಡಿದ್ದಾನ, ಯಾರಿಗೋ ಗಿಫ್ಟ್ ಕೊಟ್ಟಿದ್ದಾನ, ಇದು ಮ್ಯಾಟ್ರ್ ಆಗುತ್ತಾ? ಅಥವಾ ಇದೇ ಒಂದು ವಿಚಾರದಲ್ಲಿ ಯಾವುದಾದ್ರೂ ಆ್ಯಂಗಲಲ್ಲಿ ಈ ಮರ್ಡರ್ಗೆ ಸಂಬಂಧಪಟ್ಟಂತೆ ರಚಿತಾರಾಮ್ ಮೋಟಿವೇಶನ್ನ, ರಚಿತಾರಾಮ್ಗಾಗಿ ಈ ವ್ಯಕ್ತಿನಾದರೂ ಕೊಲೆ ಮಾಡಿದ್ದಾನ, ಪ್ರೊವೊಕೇಶನ್ ಮಾಡಿರೋದೇ ರಚಿತಾರಾಮ, ರವಿಚಂದ್ರನ್ನ, ಬೇರೆಯವರ, ವಿ ಡೋಂಟ್ ನೋ. ಈಗ ಜಗ್ಗ ಯಾರಿಗೋ ಒಂದಷ್ಟು ಒಡವೆ ಕೊಟ್ಟ, ಸೀರೆ ಕೊಟ್ಟ ಅನ್ನೋ ಒಂದು ವಿಚಾರ, ಅಥವಾ ಯಾರೋ ಖ್ಯಾತನಾಮರೊಂದಿಗೆ ಅಥವಾ ಸೆಲೆಬ್ರಿಟಿಗಳೊಂದಿಗೆ ಅವನ್ನ ಫೋಟೋ ತೆಗೆಸಿಕೊಂಡ ಎಂದ ಮಾತ್ರಕ್ಕೆ ಸೆಲೆಬ್ರಿಟಿಗಳನ್ನೆಲ್ಲ ಕ್ಯೂ ನಿಲ್ಸೋಕ್ಕಾಗಲ್ಲ ನಾವು ಕೋರ್ಟ್ನಲ್ಲಿ. ನೋ, ಸೆಲೆಬ್ರಿಟಿಗಳೆಲ್ಲರನ್ನೂ ಕೂಡ ಕೋರ್ಟಲ್ಲಿ ಕ್ಯೂ ನಿಲ್ಸಕ್ಕೆ ರವಿಚಂದ್ರನ್ ಬನ್ನಿ, ಜೈ ಜಗದೀಶ್ ಬನ್ನಿ, ರಚಿತಾರಾಮ್ ಬನ್ನಿ, ಸುದೀಪ್ ಎಲ್ಲಿದ್ದೀರಾ ಬನ್ನಿ, ಇನ್ಯಾರಿದ್ದೀರಾ ಬನ್ನಿ, ಇದು ಮಾಡೋಕ್ಕಾಗಲ್ವಲ್ಲ. ಕೊಲೆಗೆ ಸಂಬಂಧಪಟ್ಟಂತೆ ಮೋಟಿವೇಶನ್, ಪ್ಲಾನ್ನ ಭಾಗ, ಸಂಚಿನ ಭಾಗ, ಅಥವಾ ಅವರ ಒಂದು ದ್ವೇಷಕ್ಕಾಗಿ, ಅವರ ಆಕ್ರೋಶಕ್ಕಾಗಿ, ಅಥವಾ ಈ ಒಂದು ಕೊಲೆಗೆ ಫಿನಾನ್ಷಿಯಲ್ ಸಪೋರ್ಟನ್ನು ಅವರು ಮಾಡಿದ್ದಾರೆ ಎನ್ನುವ ಒಂದು ಎಳೆ ಎಲ್ಲಾದರೂ ಸಿಕ್ಕಾಗ ನೋಡಬಹುದೇನೋ. ಬಟ್ ಇದು ಯಾವ ಥರ ಅಂತ ನಮಗಿನ್ನೂ ಕೂಡ ಅರ್ಥ ಆಗಿಲ್ಲ. ಡೀಟೇಲ್ಸ್ಕೊಳಕ್ಕೆ ಇದೀಗ ಸಂತೋಷ್ ರಚಿತಾರಾಮ್ಗೋ ಇನ್ನೊಬ್ರಿಗೋ ಈಗೇನೋ ಒಂದು ಒಡವೆ ಕೊಟ್ಟಿದ್ದ, ಸ್ಯಾರಿ ಕೊಟ್ಟಿದ್ದ, ಇವನು ಜಗ್ಗ ಫೋಟೋ ತೆಗೆಸ್ಕೊಂಡಿದ್ದ, ಬಹಳ ನಂಟಿದ್ದಂಗೆ ಕಾಣಿಸ್ತಾ ಇದೆ. ಈ ಒಂದು ಕಾರಣಕ್ಕೆ ರಚಿತಾರಾಮ್ಗೆ ನೋಟಿಸ್ ಕೊಡೋಕ್ಕೆ ಬರುತ್ತಾ? ಅಟ್ ದ ಸೇಮ್ ಟೈಮ್ ಇದೊಂದು ಸಿನಿಮಾ ಸೆಟ್ಟಲ್ಲಿ ಕೊಟ್ಟಿರೋದಾ, ಇದು ನಿಜವಾಗ್ಲೂ ಗೋಲ್ಡಾ? ಪಕ್ಕದಲ್ಲಿ ರವಿಚಂದ್ರನು ಇದ್ದರೆ ರವಿಚಂದ್ರನನ್ನು ಕರೀತಾರೆ ಈಗ ಕೋರ್ಟ್ಗೆ, ಸುದೀಪ್ ಇದ್ದಾರೆ, ಜೈ ಜಗದೀಶ್ ಇದ್ದಾರೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಇದಕ್ಕೆ ಈ ಒಂದು ಕೊಲೆಗೆ, ಬಿಕ್ಲು ಶಿವನ ಮರ್ಡರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಿಯಾದರೂ ರಚಿತಾ ಪಾತ್ರವೋ ಅಥವಾ ಇನ್ನೊಬ್ಬ ಯಾರೋ ಖ್ಯಾತನಾಮರ ಪಾತ್ರವೋ ಇದೆ ಅಂತ ಹೇಳಿ ಆ ವೇಳೆ ಏನಾದರೂ ಪೊಲೀಸರಿಗೆ ಸಿಕ್ಕಿದ್ಯಾ ಅಂತ? ರಮಕಾಂತ್, ಅದಕ್ಕೂ ಕೂಡ ಇದಕ್ಕೂ ಯಾವುದೇ ರೀತಿಯ ಸಂಬಂಧಗಳನ್ನು ಈಗ ಕಲ್ಪಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ, ಸೊ ಇಲ್ಲಿ ರಚಿತಾರಾಮ್ಗೋ ಇಲ್ಲ ಜೈ ಜಗದೀಶ್ಗೋ, ರವಿಚಂದ್ರನ್ಗೋ, ಸುದೀಪ್ಗೋ ನೋಟಿಸನ್ನು ಕೊಟ್ಟರೆ ಈತನ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನೋಟಿಸನ್ನು ಕೊಡ್ಬೋದು. ಏನು ಜಗದೀಶ್ ಇಲ್ಲ ಜಗ್ಗ ಏನಿದ್ದಾನೆ, ಈತನ ಬಂಧನ ಮಾಡಬೇಕಾಗತ್ತೆ, ಈಗಾಗಲೇ ತಲೆಮರೆಸ್ಕೊಂಡಿರುವಂಥದ್ದು. ಹೀಗಾಗಿ ಆತನನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಈತ ಯಾರ್ಯಾರ ಜೊತೆ ಸಂಪರ್ಕಗಳಿರ್ತಾನೆ, ಆ ಕಾರಣಕ್ಕಾಗಿ ಅವ್ರನ್ನ ಕರೆದು ಮಾಹಿತಿಯನ್ನು ತೆಗೆದುಕೊಳ್ಬೋದು. ಅದನ್ನು ಹೊರತುಪಡಿಸಿ ಇವರ ಮತ್ತು ಅವರ ನಡೆದಿರುವಂತಹ ಒಂದು ಒಡನಾಟಗಳೇನು, ಈತ ಸಿನಿಮಾದಲ್ಲೂ ಕೂಡ ಹಣ ಹೂಡಿಕೆಗಳನ್ನು ಮಾಡಿದ್ದಾನೆ, ಈ ಎಲ್ಲ ಮಾಹಿತಿಗಳನ್ನು ಕೂಡ ಪೊಲೀಸರು ಏನಾದರೂ ಪ್ರಕರಣದ ತನಿಖೆಯಲ್ಲಿ ಕಲೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಸೊ ಮಾಹಿತಿ ಬೇಕಾಗುತ್ತೆ. ಈ ಕಾರಣಕ್ಕೆ ನೋಟಿಸನ್ನು ಕೊಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸೊ ಅಂದರೆ ರಚಿತಾರಾಮ್ಗೆ ಆತ ಕಾಸ್ಟ್ಲಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾನೆ ಅನ್ನೋ ರೀತಿಯಲ್ಲಿ ಫೋಟೋಗಳು ವೈರಲ್ ಆಗ್ತಿದೆ. ಸೀರೆಗಳಿರ್ಬೋದು, ಗೋಲ್ಡ್ ಇರ್ಬೋದು, ಮತ್ತು ಯಾವುದೋ ಸಿನಿಮಾ ಸೆಟ್ಟಲ್ಲಿ ಕೊಟ್ಟಿರೋ ರೀತಿಯಲ್ಲಿ ಅದು ಕಾಣ್ತಲ್ಲ, ಎಲ್ಲೋ ಬೇರೆ ಕಡೆ ಟ್ರೆಕ್ಕಿಂಗ್ ಹೋದಂಥ ಸಂದರ್ಭದಲ್ಲಿ ಕೊಟ್ಟಿರೋದು, ಎಲ್ಲೋ ಬೇರೆ ಕಡೆ ಕೊಟ್ಟಿರುವಂಥ ಸಾಧ್ಯತೆಗಳು ಅಂತ ಹೇಳಲಾಗ್ತಾ ಇದೆ. ಆದರೆ ಇನ್ನೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ಕನ್ಫರ್ಮೇಷನ್ಸ್ ಇಲ್ಲ. ಈ ಕಾರಣಕ್ಕಾಗಿ ಅವ್ರನ್ನ ಫೋನಿನ ಮುಖಾಂತರನಾದರೂ ಸಂಪರ್ಕವನ್ನು ಮಾಡ್ಬೋದು, ಇಲ್ಲ ಅವ್ರಿಗೊಂದು ನೋಟಿಸನ್ನು ಕೊಟ್ಟು ಜಗ್ಗನ ಬಗ್ಗೆ ಇರುವಂಥ ಮಾಹಿತಿ, ಯಾಕಂದರೆ ಆತ ಈಗ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ, ತಲೆಮರೆಸ್ಕೊಂಡಿರುವಂಥದ್ದು ಪೊಲೀಸರಿಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಈ ಕಾರಣಕ್ಕಾಗಿ ಆತನ ಬಗ್ಗೆ ಇವರನ್ನು ಸಂಪರ್ಕ ಮಾಡಿದಾಗ, ವಿಚಾರಣೆಯನ್ನು ಮಾಡಿದಾಗ ಒಂದಿಷ್ಟು ಮಾಹಿತಿಗಳು ಸಿಗ್ಬೋದೇನೋ ಅನ್ನೋ ಕಾರಣಕ್ಕೆ ಇವ್ರಿಗೆ ನೋಟಿಸ್ ಕೊಡ್ಬೋದು. ಅದರ ಜೊತೆಗೆ ಜಗ್ಗ ಮತ್ತು ಇವರು ನಟ ನಟಿಯರು ಏನಿದ್ದಾರೆ, ಇವ್ರಿಗೆ ಕ್ಲೋಸ್ ಅಸೋಸಿಯೇಟ್ಸ್ ಇದ್ದರೆ ಜಗ್ಗನ ಜೊತೆ ಇನ್ಯಾರಾದರೂ ಇವ್ರನ್ನ ಸಂಪರ್ಕ ಮಾಡಲಿಕ್ಕೆ ಅಸೋಸಿಯೇಟ್ ಇಲ್ಲ ಪರಿಚಯ ಇರುವಂಥ ಮೀಡಿಯೇಟ್ರು, ಸ್ನೇಹಿತರು ಯಾರೋ ಇರ್ತಾರೆ, ಅಂಥವ್ರ ಮಾಹಿತಿಗಳು ಸಿಕ್ಕರೆ ಜಗ್ಗ ಏನಾದ್ರು ಅವ್ರ ಜೊತೆ ಸಂಪರ್ಕದಲ್ಲಿರ್ಬೋದಾ? ಈ ರೀತಿಯಾಗಿ ಜಗ್ಗನನ್ನು ಪತ್ತೆ ಮಾಡುವ ನಿಟ್ಟಿನಲ್ಲಿ ಇವ್ರನ್ನ ಕರೆದು ಮಾಹಿತಿಗಳನ್ನು ಕೇಳ್ಬೋದು. ಹೊರತು ಬಿಟ್ಟರೆ ಕೊಲೆ ಪ್ರಕರಣಕ್ಕಾಗಲಿ ಮತ್ತೊಂದಕ್ಕಾಗಲಿ ರಚಿತಾರಾಮ್ಗೆ, ಜೈ ಜಗದೀಶ್ಗೆ, ರವಿಚಂದ್ರ ಇವರಿಗೆಲ್ಲ ಸಂಪರ್ಕ ಇದೆ ಅಂತ ಹೇಳಿಕ್ಕೆ ಬರೋಲ್ಲ. ಆದರೆ ಜಗ್ಗನ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಿಕ್ಕೆ ಯಾವುದೇ ಸಂದರ್ಭ ಬೇಕಾದ್ರೂ ಕರಿಬೋದು. ಅದರ ಜೊತೆಗೆ ಇಡೀ ಪ್ರಕರಣದಲ್ಲಿ ಈಗಾಗಲೇ ಜಗ್ಗನನ್ನು ಹುಡುಕ್ತಾ ಇರುವಂಥದ್ದು 7 ದಿನ ಆಗ್ತಿದೆ ಇವತ್ತಿಗೆ. ಇನ್ನೂ ಕೂಡ ಆತನ ಸುಳಿವು ಸಿಕ್ಕಿಲ್ಲ. ಆತ ಅಜ್ಞಾತವಾಸದಲ್ಲಿ ಇದ್ದುಕೊಂಡೇ ಜಾಮೀನು ಪಡೆಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಮತ್ತೆ ಆತನ ಮನೆ ಮೇಲೆ ದಾಳಿ ನೆನ್ನೆ ಪಿಸ್ತೂಲ್ ಏನಿದೆ ಅದರ ಲೈಸೆನ್ಸ್ ಅನ್ನು ವಶಪಡಿಸಿಕೊಂಡಿರುವಂಥದ್ದು. ಸದ್ಯ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಆರೋಪಿಯ ಶೋಧವನ್ನ ಇನ್ನೂ ಮುಂದುವರಿಸಿರುವಂಥದ್ದು. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.